ಮೇಷರಾಶಿಯವರೇ ಗಮನಿಸಿ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲ 2 ದಿನಗಳು. ಮೇಷರಾಶಿಯವರೇ, ನೀವು ಸಹಜವಾಗಿ ಧೈರ್ಯಶಾಲಿಗಳು, ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಮತ್ತು ಯಾರಿಗೂ ಹೆದರದೆ ಮುಂದೆ ಸಾಗುವ ಸ್ವಭಾವ ಹೊಂದಿರುವವರು. ಆದರೆ ಕೆಲವೊಮ್ಮೆ ನಿಮ್ಮ ಆತುರ ಮತ್ತು ನಿರ್ಲಕ್ಷ್ಯ ಕೆಲವು ಸಣ್ಣ ತಪ್ಪುಗಳನ್ನು ಮಾಡಿಸುತ್ತದೆ. ಆ ಸಣ್ಣ ತಪ್ಪುಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಅಡೆತಡೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ವಾರದಲ್ಲಿ 2 ದಿನ, ಶುಕ್ರವಾರ, ಶನಿವಾರ ನಿಮ್ಮ ರಾಶಿಗೆ ಬಹಳ ಪ್ರಭಾವ ಬೀರುತ್ತವೆ. ಈ 2 ದಿನಗಳಲ್ಲಿ ನೀವು ಕೆಲವು ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀದೇವಿಯ ಕೃಪೆ ಹಾಗೂ ಶನಿದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಈಗ ಒಂದೊಂದಾಗಿ ತಿಳಿಯೋಣ. ಶುಕ್ರವಾರ, ಲಕ್ಷ್ಮೀದೇವಿಯ ಕೃಪೆ. ಶುಕ್ರವಾರವನ್ನು ಐಶ್ವರ್ಯದ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಾಡಿದ ತಪ್ಪುಗಳು ನೇರವಾಗಿ ಆರ್ಥಿಕ ಪರಿಸ್ಥಿತಿಗೆ ಪರಿಣಾಮ ಬೀರುತ್ತವೆ ಎಂದು ಹೇಳುತ್ತಾರೆ. ಶುಕ್ರವಾರ ಮೇಷರಾಶಿಯವರು ತಪ್ಪದೇ ಪಾಲಿಸಬೇಕಾದ ವಿಷಯಗಳು. ಯಾರಾದರೂ ಹೂಗಳು ಅಥವಾ ಬಳೆಗಳು ಕೊಟ್ಟರೆ ಬೇಡ ಎಂದು ಹೇಳಬೇಡಿ. ಅದು ಲಕ್ಷ್ಮೀದೇವಿಯ ರೂಪವೆಂದು ಭಾವಿಸಿ ಮನಸಾರೆ ಸ್ವೀಕರಿಸಬೇಕು. ಮನೆಯ ಮುಖ್ಯ ದ್ವಾರವನ್ನು ಅಶುಚಿಯಾಗಿ ಇಡಬಾರದು. ದ್ವಾರವೇ ಲಕ್ಷ್ಮೀದೇವಿ ಪ್ರವೇಶಿಸುವ ಮಾರ್ಗ ಎಂದು ನಂಬಲಾಗಿದೆ. ದ್ವಾರದಲ್ಲಿ ಕಸ, ಜೇಡರ ಜಾಲ ಇದ್ದರೆ ಇದನ್ನು ಅಪಶಕುನವೆಂದು ಪರಿಗಣಿಸಲಾಗುತ್ತದೆ. ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಬೇಡಿ. ಸಾಧ್ಯವಾದರೆ ಗಾಜಿನ ಬಳೆಗಳು ಅಥವಾ ಧಾರ್ಮಿಕವಾಗಿ ಶುಭವೆನ್ನಿಸುವ ಬಳೆಗಳನ್ನು ಧರಿಸಬೇಕು. ಕಪ್ಪು ಬಣ್ಣದ ಬಟ್ಟೆಗಳನ್ನು ತೊಡಬಾರದು. ಶುಕ್ರವಾರ ಬೆಳಕು ಮತ್ತು ಶುಭದ ಸಂಕೇತವಾದ ಬಣ್ಣಗಳನ್ನು ಧರಿಸುವುದು ಉತ್ತಮ. ಮಾಂಸಾಹಾರ ಸೇವಿಸಬಾರದು. ಶುದ್ಧ ಆಹಾರ ಸೇವಿಸಿದರೆ ಮನಸ್ಸು ಶಾಂತವಾಗಿರುತ್ತದೆ. ಹಾಲು, ಮೊಸರು, ಹುಣಸೆ ಹಣ್ಣು, ಉಪ್ಪು ಇವುಗಳನ್ನು ಯಾರಿಗೂ ನೀಡಬಾರದು. ಇದು ಐಶ್ವರ್ಯದ ಹೊರ ಹೋಗುವ ಸೂಚಕ ಎಂದು ಹೇಳುತ್ತಾರೆ. ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಮತ್ತು ಹಣ ಕೊಡಬಾರದು. ಇದು ಮುಂದಿನ ದಿನಗಳಲ್ಲಿ ಆರ್ಥಿಕ ಒತ್ತಡ ತರಬಹುದು. ಹಳೆಯ, ಹರಿದು ಹೋದ, ಮಸಕಾದ ಬಟ್ಟೆಗಳನ್ನು ಧರಿಸಬಾರದು. ಇದರಿಂದ ದಾರಿದ್ರ್ಯ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಸ್ತ್ರೀಯರು ಶುಕ್ರವಾರ ಕಣ್ಣೀರು ಹಾಕಬಾರದು. ಕಣ್ಣೀರು ಲಕ್ಷ್ಮೀ ತತ್ವವನ್ನು ದೂರ ಮಾಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಶುಕ್ರವಾರ ಮಧ್ಯ ನಿದ್ರೆ ಎದ್ದು ಅರ್ಧದಲ್ಲಿ ಬಿಡಬಾರದು. ಪೂರ್ಣ ವಿಶ್ರಾಂತಿ ಪಡೆಯಬೇಕು. ಶನಿವಾರ, ಶನಿದೇವರ ಪರೀಕ್ಷೆಯ ದಿನ. ಶನಿದೇವರ ಅನುಗ್ರಹ ಇದ್ದರೆ ಜೀವನದಲ್ಲಿ ಕೊರತೆ ಇರುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಶನಿದೇವರು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲ ನೀಡುವ ದೇವರು. ಆದ್ದರಿಂದ ಶನಿವಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಶನಿವಾರ ಮೇಷರಾಶಿಯವರು ಮಾಡಬಾರದ ಕೆಲಸಗಳು. ಉಪ್ಪು ಅಥವಾ ಎಣ್ಣೆ ಖರೀದಿಸಬಾರದು. ಕಬ್ಬಿಣದ ವಸ್ತುಗಳು, ಚೂಪಾದ ವಸ್ತುಗಳು ಖರೀದಿ ಮಾಡಬಾರದು. ಬಳಸಿದ ಹಳೆಯ ಬಟ್ಟೆಗಳನ್ನು ಯಾರಿಗೂ ದಾನ ಮಾಡಬಾರದು. ಕುಂಬಳಕಾಯಿ ಖರೀದಿಸಬಾರದು. ಸ್ತ್ರೀಯರು ಕೈಯಲ್ಲಿರುವ ಬಳೆ ಮತ್ತು ಬಂಗಾರದ ಒಡವೆಗಳನ್ನು ಬಿಚ್ಚಬಾರದು. ಲಕ್ಷ್ಮೀದೇವಿ ವಿಗ್ರಹವನ್ನು ಯಾರಿಗೂ ನೀಡಬಾರದು. ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡಬಾರದು. ವಿಶೇಷವಾಗಿ ಶನಿವಾರ ಮಾಡಿದ ಪಾಪಕ್ಕೆ ಶನಿದೇವರು ಕಠಿಣ ಫಲ ನೀಡುತ್ತಾನೆ ಎಂದು ಹೇಳಲಾಗಿದೆ. ಶನಿವಾರ ಮಾಡಬಹುದಾದ ಶುಭ ಕಾರ್ಯ. ಸಂಜೆ ಸಮಯದಲ್ಲಿ ತುಪ್ಪದ ದೀಪ ಹಚ್ಚಿದರೆ ಶನಿದೇವರ ಕೃಪೆ ಲಭಿಸುತ್ತದೆ. ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುವುದು ಉತ್ತಮ. ಬಡವರಿಗೆ ಅನ್ನದಾನ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯ. ಅಂತಿಮವಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತಿದ್ದರೆ ಮೊದಲು ಈ ಸಣ್ಣ ನಿಯಮಗಳನ್ನು ಪರಿಶೀಲಿಸಿ. ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬಾರದ ಸಣ್ಣ ತಪ್ಪುಗಳೇ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಶುಕ್ರವಾರ ಲಕ್ಷ್ಮೀ ಕೃಪೆಗಾಗಿ ಮತ್ತು ಶನಿವಾರ ಶನಿ ಅನುಗ್ರಹಕ್ಕಾಗಿ ಈ ನಿಯಮಗಳನ್ನು ಪಾಲಿಸಿ. ನೀವು ಧೈರ್ಯಶಾಲಿಗಳು, ಆದ್ದರಿಂದ ಸರಿಯಾದ ಮಾರ್ಗದಲ್ಲಿ ನಡೆದರೆ ಯಶಸ್ಸು ನಿಮ್ಮದಾಗುತ್ತದೆ. ಈ ಮಾಹಿತಿಯನ್ನು ನಂಬಿಕೆಯಿಂದ ಅನುಸರಿಸಿ. ನಿಮ್ಮ ಜೀವನದಲ್ಲಿ ಸುಖ, ಆರೋಗ್ಯ, ಐಶ್ವರ್ಯ ಹೆಚ್ಚಾಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ.